सत्यविदये सत्यसम्भवाय सत्यप्रभ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಭಾನುವಾರ ಆದಂತಹ ಮಾಘ ಹುಣ್ಣಿಮೆಯ ಪೂಜೆಯನ್ನು ನಾನು ಯಾವ ರೀತಿ ಮಾಡಿಕೊಂಡೆ ಮತ್ತು ಅದರ ವಿಶೇಷತೆ ಏನೋ, ಹಾಗೆ ಅದಕ್ಕೆ ನೈವೇದ್ಯಕ್ಕೋಸ್ಕರ ನಾನು ಏನೇನೆಲ್ಲ ಮಾಡಿಕೊಂಡಿದ್ದೆ ಮತ್ತು ಹಾಗೆ ಒಂದು ಸಾಮೆ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ಬಿಸಿಬೇಳೆ ಭಾತನ್ನು ಮಾಡ್ಕೊಂಡಿದ್ದೆ. ಸೊ ನಿನ್ನೆ ದಿನ ಹೇಗೆಲ್ಲ ನನಗೆ ಹೋಯ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ದಿನದ ಕಂಪ್ಲೀಟ್ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ನಾನು ಈವ್ನಿಂಗ್ ಮಾಡ್ಕೊಂಡಿದ್ದು, ಹಾಗಾಗಿ ಕೊನೆ ತನಕ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋವನ್ನು ನೋಡ್ತಾ ಇರ್ತೀರ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಮಾರ್ನಿಂಗೇ ಪೂಜೆಯನ್ನು ಮಾಡ್ಕೊಂಡಿಲ್ಲ, ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಯಾರೂ ಸಹ ಎದ್ದಿರಲಿಲ್ಲ. ಸೊ ಹಾಗಾಗಿ ನಾನು ಈವ್ನಿಂಗ್ ಪೂಜೆಯನ್ನು ಮಾಡಿಕೊಂಡೆ. ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಅಂತೇಳಿ ನಾನಿಲ್ಲಿ ನೈಟೇ ಸಾಮೆ ಅಕ್ಕಿನ ನೆನೆಯೋಕ್ಕೆ ಇಟ್ಟಿದ್ದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಬಿಸಿಬೇಳೆ ಭಾತನ್ನು ಮಾಡ್ಕೊಂಡಿದ್ದೆ. ಆ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು 4 ಜನ ಇದ್ದೀವಲ್ಲ, ಈ ಚಿಕ್ಕ ಲೋಟದಲ್ಲಿ ಒಂದೇ ಒಂದು ಲೋಟದಷ್ಟು ಅಕ್ಕಿಯನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ನಾವು ಮತ್ತೆ ಕಾಳನ್ನು ಬೇಳೆಯನ್ನು ಸೇರಿಸ್ಕೊಳ್ಳೋದ್ರಿಂದ ಅದು ಇದು ಎಲ್ಲ ಸೇರಿಕೊಂಡು ಸಾಕಾಗುತ್ತೆ. ಹಾಗಾಗಿ ನಾನು 1 ಕಪ್ಪನ್ನು ಚೆನ್ನಾಗಿ ತೊಳಿಬೇಕು. ಮತ್ತು ತೊಳೆಯೋಂಥ ಸಂದರ್ಭದಲ್ಲಿ ಎಲ್ಲ ಕೆಳಗಡೆ ಬೀಳುತ್ತೆ. ಹಾಗಾಗಿ ಒಂದು ಸ್ಟ್ರೈನರನ್ನು ಯೂಸ್ ಮಾಡ್ಕೊಂಡು ತೊಳಿಬೇಕಾಗುತ್ತೆ. ಇದು ಮಾರ್ನಿಂಗ್ ಬೆಳಗ್ಗೆ ನಾನು ಎದ್ದು ಬೇಳೆಯನ್ನು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು. 1 ಕಪ್ಪಿಗೆ 3 ಹಿಡಿಯಷ್ಟು ನಾನು ಕಾಳುಗಳನ್ನು ತಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಮಸೂರ್ ದಾಲು, ಹಾಗೆಯೇ ಮಾಮೂಲಿ ಬೇಳೆಕಾಳು ಮತ್ತು ಹೆಸರು ಬೇಳೆ 3 ಸಹ ಸೇರಿಸ್ಕೊಂಡು ನಾನು ನೀಟಾಗಿ ತೊಳೆದು ನೆನೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೆನೆಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತೇಳಿ ನಾನು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಅದು ನೆನೆಸ್ಕೊಂಡು ಇಟ್ಕೊಂಡಾದ ನಂತರ ಒಂದಿಲ್ಲಿ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಬಿಸಿನೀರನ್ನು ಕಾಯಿಸ್ಕೊಂಡು ನಾವು ಆಲ್ರೆಡಿ ಆಮ್ಲ ಐಸ್ ಕ್ಯೂಬ್ಸನ್ನು ಮಾಡ್ಕೊಂಡಿರ್ತೀವಲ್ವ, ನಾನು ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿದೆ ನೋಡಿ. ಈ ಒಂದು ಐಸ್ ಕ್ಯೂಬ್ಸನ್ನು ನಾನು ಬೇರೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ರೆ ಬೇರೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಐಸ್ ಕ್ಯೂಬ್ಸನ್ನೇ ಯೂಸ್ ಮಾಡ್ತೀನಿ. ಅದ್ರ ಜೊತೆ 1 ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಬೇಕಂದ್ರೂ ಸೇರಿಸ್ಕೋಬೋದು. ಇದು ಬೇಡ ಅಂತ ಹೇಳಿದ್ರೆ ತುಪ್ಪ ಬೇಕಾದ್ರೂ ಸೇರಿಸ್ಕೊಂಡು ಕುಡಿಬೋದು. ಯಾರಿಗಾದರೂ ದೇಹ ತುಂಬ ಒಣಗ್ತಕ್ಕಂಥ ಪ್ರವೃತ್ತಿ ಇರುತ್ತಲ್ಲ, ಸೊ ಅಂಥ ಪ್ರಕೃತಿಯವ್ರಿಗೆ ಈ ರೀತಿಯಾಗಿ ಆಯಿಲನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ನರಿಷ್ಮೆಂಟ್ ಸಿಗುತ್ತೆ. ಹಾಗಾಗಿ ದಿನ ಒಂದೊಂದು ರೀತಿಯಾಗಿ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟು ಕುಡಿದಾದ ನಂತರ ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಲ್ರೆಡಿ ಬೇಳೆ ಮತ್ತು ಸಾಮೆ ಅಕ್ಕಿಯನ್ನು ನೆನೆಸಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ತರಕಾರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಏನು ತರಕಾರಿ ಇರುತ್ತೋ ಅದನ್ನು ಎಲ್ಲ ತರಕಾರಿಯನ್ನು ಫಸ್ಟು ನಾನಿಲ್ಲಿ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡು ಇವಾಗ ನೆನೆಸಿದಂಥ ಬೇಳೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೈಟೇ ನೆನೆಸಿ ಇಟ್ಕೊಂಡಿದ್ದಂತಹ ಸಾಮೆ ಅಕ್ಕಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸಾಮಾನ್ಯವಾಗಿ ಸಿರಿಧಾನ್ಯಗಳನ್ನು ಬಳಸಿ ಅಂತ ಹೇಳ್ತಾ ಇರ್ತಾರಲ್ವ, ನಾವು ಕಂಟಿನ್ಯೂಸ್ ಆಗಿ ಅಭ್ಯಾಸ ಇಲ್ಲ, ಅದರಿಂದ ಯಾವಾಗಲೂ ಸಹ ಅದನ್ನೇ ಬಳಸೋಕ್ಕಾಗಲ್ಲ. ಈ ರೀತಿ ಮಧ್ಯ ಮಧ್ಯ ಏನಾದರೂ ಈ ರೀತಿ ಅಡುಗೆಗಳ ಮಾಡೋದ್ರಿಂದ ಬಳಸ್ಕೊಳ್ಳೋದ್ರಿಂದ ನಮಗೂ ಸಹ ಇದರ ಒಂದು ಅಭ್ಯಾಸ ಆಗುತ್ತೆ. ಇವಾಗ ಅದೆರಡನ್ನೂ ಸೇರಿಸ್ಕೊಂಡಾದ ನಂತರ ನಾನು ಹೆಚ್ಚಿ ಇಟ್ಕೊಂಡಿದ್ದಂತಹ ಎಲ್ಲ ತರಕಾರಿಗಳನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೊನೆಗೆ 1:6 ರೇಷಿಯೋಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಇದನ್ನು 1-2-3 ವಿಜಲ್ ಬರ್ಸ್ಕೊಂಡ್ರೆ ಆಯಿತು. ಈಗ ಅದನ್ನು ವಿಸಲ್ ಬರಲಿ ಅಂತೇಳಿ ಇಡ್ತಾ ಇದ್ದೀನಿ. ನೈಟೇ ಇಲ್ಲಿ ಇದರ ಪಾತ್ರೆಗಳನ್ನೆಲ್ಲ ತೊಳೆಯುವಂಥ ಸಂದರ್ಭದಲ್ಲಿ ಸ್ಟವನ್ನು ಸಹ ಕ್ಲೀನ್ ಮಾಡಿದ್ನಲ್ಲ, ಸೊ ಹಾಗಾಗಿ ಅದನ್ನು ಒರೆಸ್ಕೊಂಡು ಇವಾಗ ಅದನ್ನು ಇಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಬಟಾಣಿ ಕಾಳನ್ನು ನೆನೆಸ್ಕೊಂಡಿರಲಿಲ್ಲ, ಹಾಗಾಗಿ ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿಯನ್ನೇ ಹಾಕಬೇಕಂತ ಏನಿಲ್ಲ,
ನಿಮಗೆ ಯಾವ ರೀತಿಯಾದಂತಹ ಕಾಳುಗಳನ್ನು ಸೇರಿಸ್ಬೇಕಂತ ಅನಿಸುತ್ತೋ ಯಾವುದೇ ಕಾಳುಗಳನ್ನು ಸೇರಿಸ್ಕೊಂಡು ತಿನ್ಬೋದು. ಇವಾಗ ಅದನ್ನು ವಿಸಲ್ ಬರೋದಕ್ಕೆ ಬಿಟ್ಟು ಅದಾದ ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡೆ. ಸೊ ಇವಾಗ ಅದು ಒಂದು 3-4 ವಿಸಲ್ ಬಂದು ಚೆನ್ನಾಗಿ ಆರಿತ್ತು. ಇವಾಗ ಅದಕ್ಕೆ ಒಗ್ಗರಣೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಮೊದಲು ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕೊಕೊನೆಟ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಆಯಿಲ್ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ತುಪ್ಪವನ್ನು ಸೇರಿಸಿ ಬೇಕಂದರೆ ಒಗ್ಗರಣೆಯನ್ನು ಹಾಕೋಬೋದು. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇರುವಾಗ ನಾನು ಜೀರಿಗೆ ಮತ್ತು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನು ಸೇರಿಸ್ಕೊಂಡಾದ ನಂತರ 1-2 ಪೀಸಷ್ಟು ಚಕ್ಕೆ ಲವಂಗವನ್ನು ಸೇರಿಸ್ಕೊಂಡಿದ್ದೀನಿ. ನಾವಿವಾಗ ಪೌಡ್ರ್ ಹಾಕ್ತೀವಲ್ವ ಆವಾಗಲೇ ಫ್ಲೇವರ್ ಚೆನ್ನಾಗಿರುತ್ತೆ. ಬಟ್ ಮೇಲೆ ಇದನ್ನು ಸ್ವಲ್ಪ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಮತ್ತು 1-2 ಪಲಾವ್ ಎಲೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸೂರಿ ಮೇಥಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು. ಮತ್ತು ಆ ಉರಿಯನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಎಲ್ಲವನ್ನು ನಾವು ಒಂದೊಂದು ಹಾಕುವಷ್ಟರಲ್ಲೇ ಅದೆಲ್ಲನೂ ಸಹ ಸೀದೋದಂಗೆ ಆಗ್ಬಿಟ್ಟಿರುತ್ತೆ. ಎಲ್ಲ ಚೆನ್ನಾಗಿ ಕಾದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇವಾಗ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಸ್ವಲ್ಪ ಜನ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಸಹ ತಿನ್ನೋದಿಲ್ಲ. ಆ ರೀತಿ ತಿನ್ನಲ್ಲ ಅಂತೇನಾದರೂ ಇದ್ದರೆ ಇದನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡಿಕೊಂಡು ಉಳಿದಿದ್ದೇನಿದೆ ಅದನ್ನು ನೀವು ಸೇರಿಸ್ಕೋಬೋದು. ಹಾಗೆಯೇ 1-2 ಒಣಮೆಣಸಿ ಹಣ್ಣನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಇದ್ದರೆ ಸೇರಿಸ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇವಾಗ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬೆಂದಾದ ನಂತರ ನಾನು ಇದಕ್ಕೇ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಪೌಡರು ಸ್ವಲ್ಪ ಒಗ್ಗರಣೆಯಲ್ಲಿ ಕುಕ್ಕಾದರೆ ಚೆನ್ನಾಗಿರುತ್ತೆ. ಬೇಕಂತ ಹೇಳಿದ್ರೆ ನಾವು ಮೊದಲೇ ರೈಸ್ ಎಲ್ಲ ಸೇರಿಸಿಟ್ವಲ್ಲ ಅದ್ರ ಜೊತೆಯೇ ಸೇರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗೂ ಸಹ ನಾವು ಸೇರಿಸ್ಕೋಬೋದು. ಇದಾದ ನಂತರ ಅದಕ್ಕೆ ನಾವು ಮೊದಲೇ ನೆನೆಸಿ ಇಟ್ಕೊಂಡಿದ್ದಂತಹ ಆ ಹುಣಸೆ ಹಣ್ಣಿನ ಹುಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಹ ಚೆನ್ನಾಗಿ ಸ್ಮೆಲ್ಲು ಹಸಿ ವಾಸನೆ ಹೋಗೋ ತನಕನೂ ಬೆಂದಾದ ನಂತರ ಈಗ ಆಲ್ರೆಡಿ ಬೆಂದಿದ್ದಂತಹ ರೈಸ್ ಮತ್ತು ಬೇಳೆಕಾಳುಗಳನ್ನು ತರಕಾರಿಯನ್ನು ಎಲ್ಲವನ್ನು ಸಹ ನಾನು ಇದ್ರ ಜೊತೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಇನ್ನೂ ಸ್ವಲ್ಪ ನೀರು ಬೇಕಂತ ಅನಿಸುತ್ತಲ್ವ, ಸ್ವಲ್ಪ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದು ಇದ್ರ ಜೊತೆ ನಾವೇನು ಮಾಡ್ಬೋದು, ಎಷ್ಟು ಬೇಕು ನೀರು, ಎಷ್ಟು ತೆಳ್ಳಗೆ ಸಾಧ್ಯನೋ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ನೀರೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ನಾನು ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಇವಾಗ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗಿದು ಬಿಸಿಬೇಳೆಬಾತು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಸಾಮೆ ಅಕ್ಕಿಗಳನ್ನು ಈ ಸಿರಿಧಾನ್ಯಗಳನ್ನು ಯಾವ ರೀತಿ ಬಳಸೋದು ಅಂತಿದ್ರೆ ಮಧ್ಯೆ ಈ ರೀತಿ ಬಳಸಿ ಅಭ್ಯಾಸ ಮಾಡ್ಕೋಬೋದು. ನಾನಿವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇವಾಗ ಸಾಮಾನ್ಯವಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಳಿಗೆ ಈ ರೀತಿಯಾದಂಥ ಒಂದು ಆಪ್ಷನ್ ತೊಗೊಂಡ್ರೆ ಇದಕ್ಕೆ ಜಾಸ್ತಿ ತರಕಾರಿಗಳು ಸೇರಿರುತ್ತೆ, ಬೇಳೆನೂ ಸೇರಿರುತ್ತೆ ಮತ್ತು ರೈಸು ಸೇರುತ್ತೆ. ಎಲ್ಲ ಒಂದು ಬ್ಯಾಲೆನ್ಸ್ ಫುಡ್ಡಾಗಿ ನಮಗೆ ಸಿಗುತ್ತೆ. ಬೇಕಂತ ಹೇಳಿದ್ರೆ ಮೇಲೆ ಸ್ವಲ್ಪ ಬೂಂದಿ ಕಾಳು ಹಾಗೆಯೇ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು 1-2 ಸೌತೆಕಾಯಿ ಇಟ್ಕೊಂಡ್ರೆ ಏನಿರುತ್ತೋ ಅದನ್ನು ಸೇರಿಸ್ಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿ ಬಂದಿತ್ತು. ಟಿಫನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನೊಂದು ಏರ್ ಪ್ಯಾಕನ್ನು ಹಾಕ್ಕೊಂಡೆ. ಇಲ್ಲಿ ಜಸ್ಟ್ ಇದಕ್ಕೆ ನಾನು ಈರುಳ್ಳಿ ಮತ್ತು ಮೆಂತ್ಯವನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದು ಒಣಗೋ ಅಷ್ಟರಲ್ಲಿ ಇವತ್ತು ಸಂಡೇ ಆದಿದ್ದರಿಂದ ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು. ಸೊ ಅದನ್ನು ಸಹ ವಾಶ್ ಮಾಡಿ ನಾನು ಒಣಗ ಹಾಕಿದೆ. ಯಾಕಂತೇಳಿದ್ರೆ ಇವಾಗ ಏನಾದರೂ ಒಂದು ಕೆಲಸಗಳಿರುತ್ತೆ, ಅದ್ರ ಮಧ್ಯೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಹಚ್ಚಿ ಬಿಟ್ಕೊಂಡ್ರೆ ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅದು ಸಹ ಒಣಗ್ತಾ ಇರುತ್ತೆ, ನಮ್ಮ ಕೆಲಸಗಳು ಸಹ ಮುಗಿಯುತ್ತೆ. ನಮಗೇನೆ ಸಪ್ರೇಟ್ ಅಂತ ಟೈಮು ಏನೂ ಬೇಕಾಗೋದಿಲ್ಲ. ಬಟ್ ಅದೆಲ್ಲ ಮಾಡ್ಕೊಳ್ತಕ್ಕಂಥ ಮನಸ್ಸಿರ್ಬೇಕಷ್ಟೇ. ಕೂದಲೆಲ್ಲ ಉದುರೋದ್ಮೇಲೆ ಕೇರ್ ಮಾಡೋದಕ್ಕಿಂತ ಸ್ವಲ್ಪ ಇರುವಾಗಲೇ ಕೇರ್ ಮಾಡಿದ್ರೆ ಒಂದು ಸ್ವಲ್ಪ ಹೂವು ಮುಡ್ಕೊಳಕ್ಕಾದ್ರೂ ಕೂದಲು ಉಳ್ಕೊಳ್ಳುತ್ತೆ. ಅದು ಈಗಿರ್ತಕ್ಕಂಥ ಸ್ಟ್ರೆಸ್ಗಳಲ್ಲಂತೂ ಹೇರ್ ಕೇರ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
ಮತ್ತು ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮತ್ತು ಅಡುಗೆಗೆ ಅಂತ ಹೇಳ್ಬಿಟ್ಟು ನಾನು ಹುರಿದುರುಳಿಕಾಳು ಸಾಂಬಾರನ್ನು ಮಾಡಿ, ಇದಾದರೆ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಸಹ ತುಂಬ ಸೂಪರಾಗಿರುತ್ತೆ. ತುಂಬ ದಿನದಿಂದ ನಾನು ಹುರುಳಿಕಾಳುಗಳನ್ನ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಮಾಡ್ಕೊಳ್ಳೋಣ ಅಂಥೇಳಿ ರೈಸ್ ಸಾಂಬಾರು ಮಾಡಿ ಹಾಗೆ ಪಲ್ಯವನ್ನು ಮಾಡ್ಕೊಂಡಿದ್ದೆ. ಯಾರಿಗೆಲ್ಲ ಸಂಡೇ ಆಯ್ತು ಅಂತ ಹೇಳಿದ್ರೆ ಫ್ರೀನೇ ಇರಲ್ಲ ಅಂತ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಸಂಡೇ ಅಂತೂ ಫ್ರೀನೇ ಇರಲ್ಲ. ಬೇರೆ ಎಲ್ಲಾದರೂ ಹೊರಗಡೆ ಹೋದರೆ ಸ್ವಲ್ಪ ಫ್ರೀ ಇರುತ್ತೆ, ಬಟ್ ಮನೇಲಿದ್ರಂತೂ ಫ್ರೀನೇ ಇರೋದಿಲ್ಲ. ಊಟ ಎಲ್ಲ ಮುಗಿಸಾದ ನಂತರ ಆ್ಯಸ್ ಯೂಶ್ವಲ್ ಪಾತ್ರೆಗಳನ್ನೆಲ್ಲ ತೊಳೆದು ಹಾಗೆಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಟೈಮು ಮನೆಯೆಲ್ಲ ನೈಟ್ ಇನ್ನೇನು ಸಾಯಂಕಾಲ ಆಗುತ್ತೆ. ಸೊ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಾರ್ಮಲ್ ಡೇಸಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ವಾರಗಳನ್ನು ಮಾಡಿದ್ರೆ ಬೆಳಗ್ಗೆ 5 o'clockಗೆ ಮಾಡ್ಕೊಳ್ತೀನಿ. ಮತ್ತು ಇವಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು ಬಂದುಬಿಟ್ಟು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಚೇಂಜಸ್ ಅಲ್ಲ, ಹಾಗಾಗಿ ಯಾವುದಾದ್ರೂ ಒಂದು ವಾರಗಳನ್ನು ಸ್ಕಿಪ್ ಮಾಡಿದ್ರೆ ಏನೋ ಹುಷಾರಿಲ್ಲ ಅಂತನೋ ಏನೋ ಅಂತನೋ ವಾರಗಳನ್ನು ಸ್ಕಿಪ್ ಮಾಡಿದ್ರೂ ಈ ಅಮಾವಾಸ್ಯೆ ಹುಣ್ಣಿಮೆಗಳ ಪೂಜೆಗಳನ್ನಂತೂ ನಾನು ಸ್ಕಿಪ್ ಮಾಡೋದಕ್ಕೆ ಹೋಗೋದಿಲ್ಲ ಸಾಧ್ಯವಾದಷ್ಟು. ಯಾಕಂದರೆ ಇದು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಚೇಂಜಸ್ ಅಂಥೇಳಿ ನಾನು ಇದನ್ನು ಸಾಮಾನ್ಯವಾಗಿ ಪೂಜೆಗಳನ್ನು ಮಾಡ್ಕೊಳ್ತೀನಿ. ಮತ್ತು ಎಲ್ಲವನ್ನು ತೆಗೆದು ಮ್ಯಾಟ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಸ್ನಾನವನ್ನು ಸಹ ಮುಗಿಸ್ಕೊಂಡು ಬಂದೆ. ಇವಾಗ ಪೂಜೆಯನ್ನು ಶುರು ಮಾಡಬೇಕಿತ್ತು. ಮಾಘ ಮಾಸದ ಸ್ನಾನ ಮತ್ತು ಮಾಘ ಮಾಸದ ಪೂಜೆ ತುಂಬ ವಿಶಿಷ್ಟ ಅಂತಲೇ ಹೇಳ್ಬೋದು. ಇವತ್ತಿಗೆ ಮಾಘ ಮಾಸ ಸಮಾಪ್ತಿ. ಮಾಘ ಮಾಸದ ಒಂದು ಹುಣ್ಣಿಮೆಯೆಂದು ಅದರ ಒಂದು ಸ್ನಾನ, ಹೊರಗಡೆ ಹೋಗಿ ಸ್ನಾನ ಮಾಡ್ತೀವಲ್ಲ, ಅದು ಇವತ್ತಿಗೆ ಸಮಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಘ ಸ್ನಾನ ಬಂದ್ಬಿಟ್ಟು ಹಿಂದೂ ಧರ್ಮದಲ್ಲಿನೇ ಸಹ ಇದು ತುಂಬ ಪವಿತ್ರವಾದಂಥ ಒಂದು ಸ್ನಾನ ಅಂತಲೇ ಹೇಳ್ಬೋದು. ಸೊ ಇದನ್ನು ಪುಷ್ಯ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆವರೆಗೂ ಸಹ ಏನು ಮಾಡ್ತಾರೆ, ಈ ಸ್ನಾನಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಇವಾಗ ಈ ಸ್ನಾನಗಳನ್ನು ಕೆಲವರು ಸೂರ್ಯೋದಯಕ್ಕೆ ಮುಂಚೆನೇ ಎದ್ಬಿಟ್ಟು ನದಿ ಅಥವಾ ಎಲ್ಲೇ ಜಲಮೂಲಗಳಿದ್ರೂ ಸಹ ಹೊರಗಡೆ ಹೋಗಿ ಏನು ಮಾಡ್ತಾರೆ, ಸೂರ್ಯೋದಯಕ್ಕೆ ಮುಂಚೆನೇ ಏನು ಮಾಡ್ತಾರೆ, ವಿಶೇಷವಾಗಿ ಹೋಗಿ ತಣ್ಣೀರಿನ ಒಂದು ಸ್ನಾನವನ್ನು ಮಾಡ್ಕೊಳ್ತಾರೆ. ಸೊ ಈ ರೀತಿಯಾಗಿ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣ ಆಗುತ್ತೆ, ಮತ್ತು ಪಾಪ ನಿವಾರಣೆ ಆಗುತ್ತೆ, ಮತ್ತು ಆರೋಗ್ಯವನ್ನು ಇದು ಹೆಚ್ಚಿಸುತ್ತೆ ಅನ್ನೋ ಒಂದು ನಂಬಿಕೆನೂ ಸಹ ಇದೆ. ಹಾಗಾಗಿ ಈ ಸಮಯದಲ್ಲಿ ಸ್ನಾನವನ್ನು ಸಹ ಮಾಡ್ತಾರೆ. ಮತ್ತು ಮೇಯ್ನಾಗಿ ವಿಷ್ಣು ಮತ್ತು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದಾನವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಅನ್ನ, ಉಪ್ಪು, ಬೆಲ್ಲ ಈ ರೀತಿ ದಾನವನ್ನು ಮಾಡ್ತಕ್ಕಂಥದ್ದು, ಮತ್ತು ಹೆಚ್ಚಿನ ದೀಪಾರಾಧನೆಗಳನ್ನು ಮಾಡೋದಕ್ಕೆ ಇದು ತುಂಬ ಮಹತ್ವವನ್ನು ನೀಡುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥವ್ರು 3 ನದಿಗಳು ಕೂಡಿದಂಥ ಒಂದು ಸ್ಥಳಗಳಲ್ಲೂ ತ್ರಿವೇಣಿ ಸಂಗಮಗಳಲ್ಲೂ ಸಹ ಸ್ನಾನವನ್ನು ಮಾಡ್ತಾರೆ. ನಾವು ಇಷ್ಟು ವರ್ಷವೂ ಹೊರಗಡೆ ಹೋಗಿನೇ ಸ್ನಾನ ಮಾಡಿ ಬರ್ತಿದ್ವಿ. ಈ ಗುರುವಾರ ಮತ್ತು ಭಾನುವಾರಗಳ ಟೈಮಲ್ಲಿ ಹೆಚ್ಚು ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು ಒಂದು ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಶೇಷ ಅಂತ ಹೇಳ್ತಾರೆ. ಈಗ ಹಳ್ಳಿ ಕಡೆ ಇರ್ತಕ್ಕಂಥವ್ರು ದಿನ ಅವರ ಪಕ್ಕದಲ್ಲೇ ಎಲ್ಲಾದರೂ ನದಿಗಳಿದ್ದರೆ ದಿನಾನೂ ಸಹ ಒಂದು ತಿಂಗಳುಗಳ ಕಾಲ ಹೋಗಿ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಬರ್ಬೋದು. ಬಟ್ ನಾವಿಲ್ಲಿ ಸಿಟಿಗಳ ಕಡೆ ಇರ್ತಕ್ಕಂಥವ್ರಿಗೆ ಸಾಧ್ಯ ಆಗಲ್ಲ. ಬಟ್ ನಾವು ಯಾವುದಾದ್ರೂ ಒಂದು ದಿನನಾದರೂ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರ್ತಿದ್ವಿ. ಈ ಟೈಮು ನಮಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆ ರೀತಿ ಸಾಧ್ಯ ಆಗದೇ ಇರೋರು ಮನೆಯಲ್ಲೇ ಸಹ ಏನು ಮಾಡ್ಬೋದು, ನಾವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಗಂಗಾ ಜಲ ಇದ್ದರೆ ಗಂಗಾ ಜಲ ಹಾಕ್ಕೊಳ್ತಕ್ಕಂಥದ್ದು, ಅಥವಾ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ದೇವಸ್ಥಾನದ ತೀರ್ಥಗಳನ್ನು ಇಟ್ಕೊಂಡಿರ್ತೀವಲ್ವ ಅದನ್ನು ಸಹ ನಾವು ಹಾಕೋಬೋದು. ಇಲ್ಲ ಅಂತೇಳಿದ್ರೆ ಈ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಹುಣ್ಣಿಮೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀರಿಗೆ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೋಬೋದು. ಇಲ್ಲಾಂದರೆ ಯಾವಾಗ ಸ್ನಾನ ಮಾಡಬೇಕಾದ್ರೂ ಬಳಸ್ಕೊಳ್ತೀನಿ ಅಂದರೆ ಬಳಸ್ಕೋಬೋದು. ಇಲ್ಲ ಅಂತೇಳಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು, ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು, ಗರಿಕೆಯನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಇದರಲ್ಲಿ ಯಾವುದೇ ಇದ್ರೂ ಸಹ ನಾವು ಹಾಕ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ಗಳು, ನೆಗೆಟಿವ್ ಎನರ್ಜಿಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಈ ರೀತಿಯಾದಂತಹ ಸ್ನಾನವನ್ನು ಸಹ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೋಬೋದು. ಸ್ನಾನ ಮಾಡ್ತಕ್ಕಂಥ ಟೈಮಲ್ಲಿ ಸಪ್ತ ನದಿಗಳನ್ನು ನಾವು ನೆನೆಸ್ಕೊಂಡ್ರೆ ಆಯಿತು. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಎಲ್ಲರನ್ನ ಸಹ ನೆನೆಸ್ಕೊಂಡು
ನಾವು ಎಲ್ಲರಲ್ಲಿ ನಾವು ನಿಂದು ಸ್ನಾನ ಮಾಡ್ತಾ ಇದ್ದೀವಿ, ನಾವೇ ಅಲ್ಲೇ ಇದ್ದೀವಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಸ್ನಾನವನ್ನು ಸಹ ಮಾಡಿಕೊಂಡ್ರೆ, ಇವಾಗ ಮಾನಸ ಪೂಜೆ ಅಂತ ಹೇಳ್ತಾರಲ್ವ, ನಮಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿದ್ರೆ ಮನಸ್ಸಿನಲ್ಲಿಯೇ ನಾನು ಈ ರೀತಿಯಾಗಿ ದೇವರಿಗೆ ಒಂದು ನೈವೇದ್ಯ ಇಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂದರೆ ನಾನು ಈ ರೀತಿಯಾದಂಥ ಒಂದು ನೈವೇದ್ಯವನ್ನು ಇಟ್ಟು ನಿಮಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರೆ, ಅಥವಾ ಯಾವುದಾದ್ರೂ ಒಂದು ದೇವರನ್ನ ಹೋಗಿ ಆ ಸ್ಥಳಕ್ಕೆ ನಾವು ನೋಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡ್ರೆ ಆ ಮನಸ್ಸಲ್ಲೇ ಅದನ್ನು ನಮಗೆ ಯಾವಾಗ ನೋಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ತನಕ ಮನಸ್ಸಲ್ಲೇ ಸ್ಮರಿಸಿ ನಾವು ಕೂತಲ್ಲೇ ಸಹ ಪೂಜೆ ಮಾಡ್ಬೋದು ಅಂತ ಹೇಳ್ತಾರಲ್ವ, ಆ ರೀತಿಯಾದಂಥ ಒಂದು ಪೂಜೆಗಳನ್ನು ಸಹ ನಾವು ಮಾಡ್ಕೋಬೋದು. ಆದರೆ ಮಾಘ ಸ್ನಾನ ಅಂತೂ ತುಂಬಾ ವಿಶೇಷ ಆಗಿರುತ್ತೆ. ಈ ಸಮಯದಲ್ಲಿ ನಾವು ಸೂರ್ಯನ ಬೆಳಕು ಬೀಳೋದಕ್ಕೆ ಮೊದಲೇ ಸ್ನಾನ ಮಾಡೋದಕ್ಕೆ ಹೋಗ್ತೀವಲ್ವ, ಆಗ್ತಾನೆ ಹುಟ್ತಾ ಇರ್ತಕ್ಕಂಥ ಸೂರ್ಯನ ಕಿರಣಗಳು ಏನು ಮಾಡುತ್ತೆ, ಈ ಮೈ ಮೇಲೆ ಬೀಳೋದ್ರಿಂದ ಮತ್ತು ಆ ನೀರಿನ ಮೇಲೆ ಅದರ ಕಿರಣಗಳು ಬೀಳೋದ್ರಿಂದ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಅಂಥೇಳಿ, ಮತ್ತು ಚರ್ಮದ ಆರೋಗ್ಯಕ್ಕೆ ಮತ್ತು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ ಅಂಥೇಳಿ ಏನು ಮಾಡ್ತಾರೆ, ಈ ಒಂದು ಮಾಘ ಸ್ನಾನವನ್ನು ಮಾಡ್ತಾರೆ. ಇವಾಗ ರಥಸಪ್ತಮಿ ಶುರುವಾಗುತ್ತಲ್ಲ, ಆವಾಗಿಂದನೂ ಸಹ ಸ್ವಲ್ಪ ಜನ ಮಾಡ್ಕೊಳ್ತಾರೆ. ಮತ್ತು ಸ್ನಾನ ಆದ ನಂತರ ಏನಾದ್ರೂ ದಾನ ಮಾಡಬೇಕಂತ ಅರಿಸ್ಕೊಂಡಿದ್ರೆ ದಾನ ಮಾಡ್ತಕ್ಕಂಥದ್ದು ಸಹ ಒಂದು ವಿಶೇಷಣೆ ಅಂತಲೇ ಹೇಳ್ಬೋದು. ಇಲ್ಲ ಅಂತೇಳಿದ್ರೆ ಇವಾಗ ಸಿಟಿಲಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಔಟ್ಸೈಡ್ ಎಲ್ಲಾದರೂ ಬೋರಲ್ಲಿ ನೀರು ಬರುತ್ತೆ ಅಂತ ಇದ್ದರೆ ಅಲ್ಲೂ ಸಹ ನಾವು ನಲ್ಲಿಗೆ ಪೂಜೆಯನ್ನು ಮಾಡಿಕೊಂಡು ಅದಾದ ನಂತರ ಹೊರಗಡೆನೆ ಔಟ್ಸೈಡೇ ಸ್ನಾನವನ್ನು ಮಾಡಿಕೊಂಡು ತಣ್ಣೀರಲ್ಲಿ ಪೂಜೆಯನ್ನು ಸಹ ಮಾಡ್ಕೋಬೋದು. ಸೊ ಈ ರೀತಿಯಾಗೆಲ್ಲ ಯಾವ ಮಾಸದಲ್ಲಿ ಯಾವ ರೀತಿಯಾಗಿ ಇರಬೇಕು ಮತ್ತು ಏನು ಆಚರಣೆಗಳಿರುತ್ತೋ ಅದನ್ನು ಆಚರಣೆಯನ್ನು ಮಾಡೋದ್ರಿಂದ ಸೊ ನಮ್ಮ ಮಕ್ಕಳಿಗೂ ಸಹ ಅದರ ಒಂದು ಆಚರಣೆ ಬಗ್ಗೆ ತಿಳುವಳಿಕೆನೂ ಸಹ ಉಂಟಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲೇ ಆಗೋದ್ರಿಂದ ನಾನು ಈ ಒಂದು ಸ್ಟವ್ಗಳಿಗೆ, ಈಗ ಒಲೆಗಳನ್ನೆಲ್ಲ ಪೂಜೆ ಮಾಡ್ಕೊಳ್ತಾರೆ ಊರಲ್ಲಾದರೆ, ಬಟ್ ನಮಗೆ ಇಲ್ಲಿ ಅಗ್ನಿ ಯಾವ ಮೂಲದಿಂದಿರುತ್ತೋ ಅಗ್ನಿ ಪೂಜೆಯನ್ನು ಸಹ ನಾನು ಮಾಡ್ಕೊಳ್ತೀನಿ. ಮತ್ತು ಇವಾಗ ಸಾಯಂಕಾಲ ಅಥವಾ ಬೆಳಗ್ಗೆ ಈ ಟೈಮಲ್ಲಿ ಹೊರಗಡೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದೀಪ ಹಚ್ಚೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಯಾಕಂದರೆ ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲೆಲ್ಲ ಲಕ್ಷ್ಮೀ ಪ್ರವೇಶ ಆಗುತ್ತೆ, ಲಕ್ಷ್ಮಿ ಒಂದು ನೆಲೆಸ್ತಾರೆ, ಲಕ್ಷ್ಮಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲ ಇರುತ್ತಲ್ಲ. ಸೊ ನಾವು ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಅವರ ಸ್ವಾಗತವನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗೇ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಮಾಡ್ತಕ್ಕಂಥ ಕರ್ತವ್ಯಗಳನ್ನು ಮಾಡ್ದಿರಾ, ಪ್ರಯತ್ನನೇ ಪಡ್ದಿರಾ ನಾವೇನೇ ಮಾಡಿದ್ರೂ ಸಕ್ಸಸ್ ಆಗಲ್ಲ ಅಂತ ಹೇಳ್ಕೊಳ್ತಾ ಇರ್ತೀವಿ. ಅದ್ರ ಬದಲು ನಮ್ಮ ಕೈಲಿ ಆಗ್ತಕ್ಕಂಥ ಒಂದು ಪಾಸಿಟಿವ್ ಆಗಿ ಏನೇನನ್ನು ನಾವು ಸರಿ ಮಾಡ್ಕೋಬೋದೋ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದನ್ನು ಸಹ ಸರಿಯಾಗ್ತಾನೆ ಹೋಗುತ್ತೆ. ಪೂಜೆ ಎಲ್ಲವನ್ನು ಮುಗಿಸ್ಕೊಂಡಾದ ನಂತರ ನಾನಿವಾಗ ದೀಪವನ್ನು ಹಚ್ಚಿ ಹೂವೆಲ್ಲ ಮುಡಿಸಿ ರೆಡಿ ಮಾಡಿ ಬಂದಿದ್ದೀನಿ. ಇವಾಗ ನೈವೇದ್ಯ ಪ್ರಿಪೇರ್ ಮಾಡಿಕೊಂಡು ನಂತರ ಕೊನೆಯದಾಗಿ ನಾನು ಪೂಜೆಯನ್ನು ಮಾಡ್ತೀನಿ. ಇವತ್ತು ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ಕ್ಯಾರೆಟ್ ಪಾಯಸವನ್ನು ಮಾಡೋಣ ಅಂತ ಹೇಳ್ಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಬಿಟ್ಟು ಅದಾದ ನಂತರ ಇಲ್ಲಿ 1-2 ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಇವಾಗ ಯಾರೋ ಅಷ್ಟೊಂದು ಇಷ್ಟಪಟ್ಟು ಸ್ವೀಟ್ಗಳನ್ನು ತಿನ್ನಲ್ಲ, ಹಾಗಾಗಿ ಇಷ್ಟೇ ಸಾಕಾಗುತ್ತೆ. ಮೊದಲಿಗೆ ಕ್ಯಾರೆಟನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಬಾದಾಮಿ, 1-2 ಏಲಕ್ಕಿಯನ್ನು ಸಹ ಸೇರಿಸ್ಕೊಂಡು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ ನಂತರ ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಇವಾಗ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬೆಂದಿದೆ. ಇದಾದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ತಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿದ್ದಂತಹ ಒಂದು ಕ್ಯಾರೆಟನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಇಲ್ಲಿ ನಾನು ಸ್ವಲ್ಪ ಸಬ್ಬಕ್ಕಿಯನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೆ, ಅದನ್ನು ಬೇಯೋದಕ್ಕೆ ಹಾಕ್ತೀನಿ. ಬೇಯೋದಕ್ಕೆ ಹಾಕೋದಕ್ಕೆ ಮೊದಲೇ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ದ್ರಾಕ್ಷಿಯನ್ನು ಹುರ್ಕೊಳ್ತಾ ಇದ್ದೀನಿ. ಬೇಕಂತೇಳಿದ್ರೆ ಕೊನೆಯಲ್ಲಿ ಹುರಿದು ಸೇರಿಸ್ಕೋಬೋದು. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಮತ್ತೆ ಇನ್ನೊಂದು ಪಾತ್ರೆಗೆ ಏನು ಅಂತೇಳಿ ಒಟ್ಟಿಗೆ ಹುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ ನಂತರ
2 ಅವರ್ ಮೊದಲೇ ಈ ಸಬ್ಬಕ್ಕಿಯನ್ನು ನೆನೆಸ್ಕೊಂಡಿದ್ದೆ. ಈ ನೆಂದಿದ್ದಂಥ ಸಬ್ಬಕ್ಕಿಯನ್ನು ಅದ್ರ ಜೊತೆ ಸೇರಿಸ್ಬಿಟ್ಟು ನಾನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಸಬ್ಬಕ್ಕಿ ಬದಲಿಗೆ ಬೇಕಂತ ಹೇಳಿದ್ರೆ ಶಾವಿಗೆನೂ ಸಹ ಸೇರಿಸ್ಕೋಬೋದು ಹುರಿದ್ಬಿಟ್ಟು. ಇವಾಗ ನಾನು ಹುರಿಯೋಂಥ ಟೈಮಲ್ಲಿ ಸ್ವಲ್ಪ ಗಸಗಸೆ ಸೇರಿಸೋದನ್ನು ಮರ್ತಿದ್ದೆ, ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಗಸಗಸೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ರುಬ್ಕೊಂಡು, ಅದೆಲ್ಲ ತಣ್ಣಗಾಗಿತ್ತು, ಇವಾಗ ಚೆನ್ನಾಗಿ ರುಬ್ಕೊಂಡು ಇದು ಸಹ ಬೆಂದಿತ್ತು. ಇದ್ರ ಜೊತೆ ಸಬ್ಬಕ್ಕಿ ಬೆಂದಿತ್ತಲ್ವ, ಅದ್ರ ಜೊತೆ ನಾನು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದಂತಹ ಕ್ಯಾರೆಟ್ ಮಿಕ್ಸ್ಚರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕಾಗುತ್ತೆ. ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಿ, ತುಂಬಾ ಸಿಡಿತಾ ಇರುತ್ತೆ ಹೊರಗಡೆ ಇದು. ಹಾಗಾಗಿ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಟೈಮು ಕುದಿಸಿ ಆದ ನಂತರ ನಾನು ಮಿಕ್ಸಿ ಜಾರನ್ನು ತೊಳೆದು ಎಷ್ಟು ನೀರು ಬೇಕೋ ಅಷ್ಟನ್ನು ಇವಾಗ ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲವನ್ನು ಸೇರಿಸ್ಕೊಂಡಾದ ನಂತರ 1 ಕಪ್ ಹಾಲನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವೀಟು ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಬೇಕಾದ್ರೂ ಸೇರಿಸ್ಕೋಬೋದು. ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದನೇ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕ್ಯಾರೆಟು, ಹಾಲು ಎಲ್ಲನೂ ಸಹ ಸ್ವೀಟೇ ಇರೋದ್ರಿಂದ, ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿದ್ದೀವಿ. ಎಲ್ಲನೂ ಸಹ ಸ್ವೀಟೇ ಇರೋದ್ರಿಂದ ಅಷ್ಟೊಂದು ಸ್ವೀಟು ಬೇಕಾಗೋದಿಲ್ಲ. ಒಂದು 4ರಿಂದ 5 ಸ್ಪೂನಷ್ಟು ಸ್ವೀಟ್ ಸಾಕಾಗುತ್ತೆ. ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ನೋಡಿ ಸೇರಿಸ್ಕೊಂಡ್ರೆ ಆಯಿತು. ಇವಾಗ ಕೊನೆಯಲ್ಲಿ ನಾನು ಕೋವನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೋವಾ ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಇಲ್ಲ. ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್. ಹಾಗಾಗಿ ನಾನು ಕೋವವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಟ್ಟು, ಇದಾದ ನಂತರ ನಾನು ಧೂಪವನ್ನು ಹಾಕೋದಕ್ಕೆ ಅಂತೇಳಿ ಇಲ್ಲಿ ಧೂಪ ಹಾಕೋದಕ್ಕೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸುಮಾರು ಟೈಮ್ ತೋರಿಸಿದ್ದೀನಿ. ಈ ರೀತಿ ಕಾಯಿಗಳನ್ನು ತುರಿದು ಇಟ್ಕೊಂಡಿರ್ತೀವಲ್ಲ, ಅದರ ಕರ್ಟವನ್ನೇ ಯೂಸ್ ಮಾಡಿಕೊಂಡು ನಾನು ಧೂಪವನ್ನು ಹಾಕ್ಕೊಳ್ತೀನಿ. ಸಾಮಾನ್ಯವಾಗಿ ಈ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ವಾರಗಳನ್ನು ಮಾಡ್ತಕ್ಕಂಥ ಟೈಮಲ್ಲಿ ಮನೆಯಲ್ಲಿ ಈ ಸಾಂಬ್ರಾಣಿಯನ್ನು ಉಪಯೋಗಿಸ್ಕೊಂಡು ಧೂಪವನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಸಹ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಧೂಪವನ್ನು ಹಾಕ್ಕೊಳ್ತೀನಿ. ಅದು ಕಾಯೋದಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು, ಇವಾಗ ನಮಗಿಲ್ಲಿ ಪಾಯಸ ಸಹ ರೆಡಿಯಾಗಿತ್ತು. ಯಾವಾಗಲೂ ಒಂದೇ ರೀತಿಯ ಪಾಯಸವನ್ನು ಮಾಡ್ತಾ ಇರ್ತೀರ, ತಿಂತಾ ಇರ್ತೀರ, ಈ ರೀತಿಯಾಗಿ ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬಾ ಸೂಪರಾಗಿ ಬರುತ್ತೆ ಈ ಪಾಯಸ ಅಂತಲೂ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ರೆಡಿ ಆಯಿತು. ಇವಾಗ ನಾನು ನೈವೇದ್ಯಕ್ಕೆ ಅಂತ ಇಟ್ಟು ಕೊನೆಯಲ್ಲಿ ನಾನು ಪೂಜೆಯನ್ನು ಸಹ ಮುಗಿಸ್ಕೊಳ್ತೀನಿ. ಈ ಮಾಘ ಸ್ನಾನದ ಟೈಮಲ್ಲಿ ದೇವತೆಗಳು ಸಹ ಏನು ಮಾಡ್ತಾರಂತೆ, ಈ ಕೆಳಗಡೆ ಭೂಮಿಗೆ, ನದಿಗೆ ಸ್ನಾನಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆನೂ ಸಹ ಇದೆ. ಹಾಗಾಗಿ ನಾವು ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು. ಹಾಗೆಯೇ ಎಲ್ಲ ದಿನಗಳಿಗಿಂತ ಹುಣ್ಣಿಮೆ ದಿನ, ಈ ದಿನದಲ್ಲಿ ನಾವು ಹೆಚ್ಚು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮ್ಮಲ್ಲೂ ಸಹ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆಯೇ ಮನೆಯಲ್ಲೂ ಸಹ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತೇಳಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗಳಿಗೆ ಹೆಚ್ಚೆಚ್ಚು ಪ್ರಾಶಸ್ತ್ಯಗಳನ್ನು ಕೊಡ್ತಾರೆ. ಹಾಗಾಗಿ ನೀವು ಯಾವುದೇ ದಿನಗಳಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಪೂಜೆಗಳನ್ನು ಮಾಡ್ಕೊಳ್ತಾ ಹೋಗಿ. ನಿಮ್ಮಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ತಾ ಹೋಗ್ಬೋದು. ಮತ್ತು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಳಾಗುತ್ತೆ. ಇದನ್ನು ಜಾಸ್ತಿ ಜಪ ತಪ ಮಾಡ್ತಕ್ಕಂಥವ್ರು ಇರ್ತಾರೆ, ಧ್ಯಾನ ಮಾಡ್ತಕ್ಕಂಥವ್ರು ಇರ್ತಾರೆ. ಇಲ್ಲ ಅಂತೇಳಿದ್ರೆ ಕುಂಭಮೇಳಕ್ಕೆ ಹೋಗಿ ಪ್ರಯಾಗರಾಜ್ನಲ್ಲಿ ಈ ಹುಣ್ಣಿಮೆ ದಿನದಂದು ಸ್ನಾನ ಮಾಡ್ತಕ್ಕಂಥವ್ರು ಇರ್ತಾರೆ. ಹುಣ್ಣಿಮೆ ದಿನ, ಅದರಲ್ಲೂ ಈ ಟೈಮು ಭಾನುವಾರ ಬಂದಿದೆ ಅಲ್ವಾ, ಭಾನುವಾರ ಮತ್ತು ಗುರುವಾರ ಯಾವುದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಬಂದರೆ ಅದಕ್ಕೆ ಹೆಚ್ಚಿನ ಪ್ರಾಬಲ್ಯ ಇರುತ್ತೆ ಅಂತ ಹೇಳ್ತಾರೆ. ಅಂಥ ಟೈಮ್ಗಳಲ್ಲಿ ಸಾಕಾದಷ್ಟು ನೀವೇನು ಮಾಡಿ ಪೂಜೆಗಳನ್ನು ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇವಾಗ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ನೆಮ್ಮದಿನೇ ಇಲ್ಲ, ತುಂಬ ಸಮಸ್ಯೆ ಅಂತ ಅನಿಸುತ್ತೆ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಲ್ವ. ಸೊ ಆ ಒಂದು ಟೈಮಲ್ಲಿ ಈ ರೀತಿ ನಿಮಗೆ ಯಾವುದಕ್ಕೆ ಒಂದು ಮನಸ್ಸು ಖುಷಿ ಕೊಡುತ್ತೋ ಆ ರೀತಿ ಕೆಲಸಗಳಿಗೆ, ಅದರಲ್ಲೂ ಹೆಚ್ಚು ಈ ಆಧ್ಯಾತ್ಮದ ಕಡೆ ಹೋದರೆ ಸ್ವಲ್ಪ ಮನಸ್ಸಿಗೆ ಸಾಧ್ಯವಾದಷ್ಟು ಖುಷಿ ಸಿಗುತ್ತೆ ಅಂತಕ್ಕಂಥದ್ದು, ನೆಮ್ಮದಿ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನುಭವ. ಬೆಳಗ್ಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಟೈಮಲ್ಲಿ ಇವಾಗ ಮನೇಲಿ ಇರ್ತಕ್ಕಂಥವ್ರು ಮನೇಲಿ ಹಚ್ಚಿರ್ತಕ್ಕಂಥ ದೀಪವನ್ನು ನೋಡಿ ಹೋಗ್ತಕ್ಕಂಥದ್ದು, ಅಥವಾ ಸಂಜೆಯಲ್ಲಿ
ಮನೆಗೆ ಬಂದಂಥ ಟೈಮಲ್ಲಿ ಈ ರೀತಿಯಾದಂಥ ಒಂದು ಪಾಸಿಟಿವ್ ವಾತಾವರಣಗಳನ್ನು ಕೊಡ್ತಾ ಹೋದರೆ ಅವರ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಇವಾಗ ಸಾಮಾನ್ಯವಾಗಿ ದೀಪಗಳನ್ನು ಹಚ್ತಕ್ಕಂಥದ್ದು ದೀಪದ ಬೆಳಕನ್ನು ನೋಡಿದಾಗ ಖುಷಿ ಸಿಗಲಿ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅಲ್ಲಿ ಬಂದಿದ್ವಿ. ಸತ್ಯ ಸಂಭವಾಯ ಸತ್ಯ ಪ್ರಭವೇ ಸತ್ಯೇಶ್ವರ್ಯಾಯ ಸತ್ಯಕರ್ಮಣಿ ಸತ್ಯಪವಿತ್ರಾಯ ಸತ್ಯಮಂಗಳಾಯ ಸತ್ಯಗರ್ಭಾಯ ಸತ್ಯಪ್ರಜಾಪತಿಯೇ ಸತ್ಯಸಿಂಹಾಯ ಸತ್ಯವಿಕ್ರಮಾಯ ಸತ್ಯಸಿದ್ಧಿದಾಯ ಸತ್ಯಾಚ್ಯುತಾಯ ಸತ್ಯವೀರಾಯ ಸತ್ಯಭೂತಾಯ ಸತ್ಯಧನುರ್ಧರಾಯ ಸತ್ಯಗ್ರಜಾಯ ಸತ್ಯಸಂತುಷ್ಟಾಯ ಸತ್ಯಪರ. ಅದನ್ನು ಮುಗಿಸ್ಕೊಂಡು ನಂತರ ಮನೆಗೆ ಬಂದು ನೈವೇದ್ಯಕ್ಕೆ ಮಾಡಿದಂತಹ ಪಾಯಸ ಇತ್ತಲ್ವ, ಸೊ ಅದನ್ನು ಸಹ ನಾವು ಸಹ ಟೇಸ್ಟ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು. ಮಾರ್ನಿಂಗ್ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬ್ಯುಸಿ ಇರ್ತಾರಲ್ವ, ಈ ರೀತಿಯಾಗಿ ಇವಾಗ ಸಾಮಾನ್ಯವಾಗಿ ದೊಡ್ಡವರು ದೀಪಗಳು ಹಚ್ಚಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಅದು ನೀವು ಅನುಭವ ಮಾಡಿದ್ರೇ ಗೊತ್ತಾಗ್ತಕ್ಕಂಥದ್ದು. ಈ ರೀತಿಯಾಗಿ ಮನೆಯಲ್ಲಿ ಸ್ವಲ್ಪ ಈ ಸ್ಮೋಕ್ ಬರ್ತಾ ಇರುತ್ತಲ್ವ, ಈ ಹೊಗೆ ಎಲ್ಲ ಹಾಕಿರ್ತೀವಲ್ವ ಧೂಪ ಅರ್ತಿದ್ದು, ಅದ್ರ ಮಧ್ಯೆ ಈ ದೀಪಗಳನ್ನೆಲ್ಲ ಹಚ್ಚಿರ್ತಕ್ಕಂಥ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಪೀಸ್ಫುಲ್ಲಾಗಿ ಕೂತ್ಕೊಂಡು ಎಂಜಾಯನ್ನು ಮಾಡಿದ್ರೆ ಮನಸ್ಸು ಎಷ್ಟು ಕೂಲಾಗಿರುತ್ತೆ ಗೊತ್ತಾ. ಎಷ್ಟೇ ಸ್ಟ್ರೆಸ್ ಆಗಿದ್ರೂ ಸಹ ಇದರಿಂದ ಸ್ವಲ್ಪ ಕಾಮ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತೇಳಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದಿರಾ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ದಿನವೂ ಸಹ ಶುಭವಾಗಿರಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು.